ಶ್ರೀರಾಮಚಂದ್ರಃ ಶ್ರಿತಪಾರಿಜಾತಃ ಸಮಸ್ತಕಲ್ಯಾಣಗುಣಾಭಿರಾಮಃ ಸೀತಾಮುಖಾಂಭೋರುಹ ಚಂಚರೀಕಃ ನಿರಂತರಂ ಮಂಗಲಮಾತನೋತು ನಃ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಈ ಆಂಜನೇಯ ಸ್ವಾಮಿ ತಮಿಳುನಾಡಿನ ಡೆಂಕಣಿ ಕೋಟೆ ಅನ್ನುವ ಒಂದು ತಾಲೂಕು ಸೆಂಟರ್ನಿಂದ ಅಂಚಟ್ಟಿ ಅನ್ನುವಂತಹ ಇನ್ನೊಂದು ಅರಣ್ಯ ಪ್ರದೇಶಕ್ಕೆ ಹೋಗುವ ಮಧ್ಯಭಾಗದಲ್ಲಿ ಒಂದು ಮರಗಟ್ಟ ಅಂತ ಒಂದು ಜಾಗ ಇದೆ. ಆ ಮರಗಟ್ಟದ ಒಂದು ಜಾಗದಲ್ಲಿ ಕಾಡಿನ ಮಧ್ಯದಲ್ಲಿ, ಕಾಡಿಗೆ ಹೋಗುವ ಮುನ್ನ ಆ ಜಾಗದಲ್ಲಿ ಆಂಜನೇಯ ಸ್ವಾಮಿಯವರು ಬಿಜಮಾಡಿಸಿದ್ದಾರೆ. ಸಾಕ್ಷಾತ್ ಒರಿಜಿನಲ್ ಅಂದರೆ ಮೂಲ ಸ್ವರೂಪದಲ್ಲಿರುವ ಬಂಡೆಯಲ್ಲೇ ಕಡೆದಿರುವಂತಹ ಒಂದು ವಿಗ್ರಹ ವೀರಾಂಜನೇಯ ಸ್ವಾಮಿಯಾಗಿ ಇಲ್ಲಿ ದರ್ಶನವನ್ನು ಕೊಡ್ತಾ ಇದ್ದಾರೆ. ನೀವು ನೋಡಬಹುದು ಆಂಜನೇಯ ಸ್ವಾಮಿಯವರ ಪೂರ್ಣ ಸ್ವರೂಪ. ನಿಜವಾದ ಬಂಡೆಯಲ್ಲೇ, ಒಂದು ಪ್ರಾಚೀನವಾದ ಬಂಡೆಯಲ್ಲಿ ಕೆತ್ತಲಾಗಿದೆ. ಅಲ್ಲಿ ಪೂಜೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ದೀಪಗಳು ಕೂಡ ಇನ್ನೂ ಉರಿತಾ ಇದ್ದಾವೆ. ಸೊ ನಿತ್ಯವೂ ಪೂಜೆ ನಡೆಯುತ್ತೆ ಆಂಜನೇಯ ಸ್ವಾಮಿ. ಇವತ್ತು ಶನಿವಾರ ಬೇರೆ, ಆದ್ದರಿಂದ ಆಂಜನೇಯ ಸ್ವಾಮಿಯ ದಿವ್ಯ ದರ್ಶನ ಲಭ್ಯವಾಗಲಿ ಅಂತ ನಾವಿಲ್ಲಿ ನಿಲ್ಲಿಸಿದ್ವಿ. ತುಂಬ ಪ್ರಶಾಂತವಾದ ಪರಿಸರ, ನೀವೆಲ್ಲ ನೋಡಲೇಬೇಕು. ಸುತ್ತ ತುಂಬ ಪ್ರಾಚೀನವಾದ ಬಂಡೆಗಳು, ಕಾಡಿನ ಮಧ್ಯದಲ್ಲಿದೆ. ಇದು ಇಲ್ಲೊಂದು ಚಿಕ್ಕ ದೇವಸ್ಥಾನ ಥರ ಕಟ್ಟಿದ್ದಾರೆ. ಮುಂಭಾಗದಲ್ಲಿ ಒಂದು ಚಿಕ್ಕ ದೀಪಸ್ತಂಭವನ್ನು ಕೂಡ ನೋಡ್ಬೋದು. ಅಲ್ಲೂ ಒಂದು ಪ್ರಾಚೀನವಾದ ಬಂಡೆ ಇದೆ. ಸೊ ಇಲ್ಲಿ ನೋಡಿದ್ರೆ ಗೇಟನ್ನು ಹಾಕಿದ್ದಾರೆ, ಆದರೆ ಆಂಜನೇಯ ಸ್ವಾಮಿಯ ದರ್ಶನ ಚೆನ್ನಾಗಾಗುತ್ತೆ. ಪಕ್ಕದಲ್ಲೇ ಈ ಆಂಜನೇಯ ತುಂಬ ವರಪ್ರಸಾದಿಯಾಗಿ ಇರೋ ಹಾಗೆ ನಮಗೆ ಅನುಗ್ರಹವನ್ನು ಮಾಡಿದ್ದಾನೆ. ಈ ಆಂಜನೇಯ ಸ್ವಾಮಿಯ ಹಿಂಭಾಗದಲ್ಲಿ ನೀವು ಬಂಡೆಯನ್ನು ನೋಡಬಹುದು. ಆ ಬಂಡೆಯಲ್ಲೇ ನೋಡಿ, ಬಂಡೆ ನಿಮಗೆ ಕಾಣ್ತಾ ಇದೆ. ಆ ಬಂಡೆಯಲ್ಲೇ ಆಂಜನೇಯ ಸ್ವಾಮಿಯನ್ನು ಕೆತ್ತಲಾಗಿದೆ. ಬಂಡೆ ಆಂಜನೇಯ ಸ್ವಾಮಿ ಮೇಲ್ಭಾಗದಲ್ಲಿ ನೋಡಬಹುದು ನೀವು. ಪ್ರಾಚೀನವಾದ ವಿಧವಾದಂತಹ ಬಂಡೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ಆ ಬಂಡೆನೂ ಕೂಡ ಮೇಲ್ಭಾಗದಲ್ಲಿ. ಸುತ್ತಲೂ ಒಂದು ಪ್ರಾಚೀನವಾದಂತಹ ಬಂಡೆಗಳಿಂದಲೇ ಕೂಡಿರುವ ಪ್ರದೇಶ. ಇದೊಂದು ಹೆದ್ದಾರಿ, ಅಂಚಟ್ಟಿ ಹೆದ್ದಾರಿ. ಇದು ದೇವಸ್ಥಾನದ ಸ್ವರೂಪ. ಸೊ ಅದೇ ಬಂಡೆಯಲ್ಲೇ ಈಗ ನೀರಿಗಾಗಿ ಒಂದು ಹೊಸ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬಂದವರಿಗೆ. ಇಲ್ಲೊಂದು ನೀರಿನ ವ್ಯವಸ್ಥೆ. ಬಟ್ ಅದು ಬಿಟ್ಟರೆ ಇದೆಲ್ಲ ತುಂಬ ಕಾಡು, ಪ್ರಾಚೀನವಾದ ಬಂಡೆಗಳು. ಎಷ್ಟು ಕೋಟಿ ವರ್ಷಗಳಾಗಿದೆಯೋ ಈ ಬಂಡೆಗಳಿಗೆಲ್ಲ. ಮೇಲೆ ಗುಹಾಂತರ ಒಂದು ಗುಹೆಗಳೆಲ್ಲ ಇದ್ದಂಗಿದೆ. ಈ ಆಂಜನೇಯ ಸ್ವಾಮಿಯನ್ನು ಬಂಡೆಗಳಲ್ಲಿ ಮಾಡಿದ್ದಾರೆ. ಇದು ಮೇಲ್ಭಾಗಕ್ಕೆಲ್ಲೋ ಹೋಗ್ತಾ ಇದೆ. ಕಾಡು ಮೇಡಿನ ಪ್ರದೇಶಗಳಲ್ಲಿ ಹೋಗೋದೇ ನಮಗೆ ಸಂತೋಷವನ್ನು ಕೊಡುತ್ತೆ. ಇಲ್ಲಿ ನೋಡಿ, ಬಂಡೆಯಲ್ಲೇ ಬಹುಶಃ ಪ್ರದಕ್ಷಿಣೆಯನ್ನು ಕೂಡ ಮಾಡಬಹುದು. ಹಾಗೆ ಇಲ್ಲಿನ ವ್ಯವಸ್ಥೆ ಇದೆ. ಬಂಡೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಇನ್ನೂ ಮೇಲ್ಭಾಗಕ್ಕೆ ಎಲ್ಲೋ ಜಾಗ ಹೋಗ್ತಾ ಇದೆ. ಕಾಡು. ವನಿತಾ ಕೂಡ ಬರ್ತಾ ಇದ್ದಾಳೆ. ಪ್ರದಕ್ಷಿಣೆ ದೊಡ್ಡ ಹುತ್ತ ಕೂಡ ಇದೆ ಇಲ್ಲಿದೆ. ಸೊ ಹೀಗೆ
ಆಂಜನೇಯನಿಗೆ ಒಂದು ಪ್ರದಕ್ಷಿಣೆಯನ್ನು ಮಾಡಿ, ದೊಡ್ಡ ಹುತ್ತ, ನ್ಯಾಚುರಲ್ ಆಗಿರುವಂತಹ ಹುತ್ತ ಇದು, ನೈಸರ್ಗಿಕವಾಗಿ ಬೆಳೆದಿರುವಂತಹದ್ದು. ನೋಡಬಹುದು ಆಂಜನೇಯ ಸ್ವಾಮಿಯವರು ಬಂಡೆ. ಮತ್ತು ಇನ್ನೊಂದು ಸಲ ಒಳಭಾಗದಲ್ಲಿ ನಾನು ಆಂಜನೇಯ ನಿಮಗೆ ತೋರಿಸ್ತೀನಿ. ಸುಂದರವಾದ ಹೂಗಳು ಅರಳಿದೆ. ಸಾಮಾನ್ಯವಾಗಿ ಆಂಜನೇಯ ಸ್ವಾಮಿ ಅಥವಾ ಬೆಟ್ಟದ ಪ್ರದೇಶದಲ್ಲಿ ಈ ಕಣಿಗಿಲೆ ಹೂವು ಬಿಡುತ್ತೆ. ಈ ಕಣಿಗಿಲೆ ಹೂವಿಗೆ ಬೆಟ್ಟದ ಕಣಿಗಿಲೆ ಹೂವು ಅಂತಲೇ ಹೆಸರು. ನೋಡಿ, ಬೆಟ್ಟದ ಕಣಿಗಿಲೆ ಹೂವು. ಹೀಗೆ ಬಂದರೆ ಪ್ರದಕ್ಷಿಣೆಯಾಗಿ ಎಲ್ಲ ಅನೇಕ ಫೋಟೋಗಳನ್ನೆಲ್ಲ ಮಾಡಿದ್ದಾರೆ. ಸೊ ಮತ್ತೆ ನಾವು ಆ ಆಂಜನೇಯ ಸ್ವಾಮಿ, ಬಂಡೆ ಆಂಜನೇಯ ಸ್ವಾಮಿಯವ್ರನ್ನ ದರ್ಶನ ಮಾಡೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂತಹ ತಾರಕ ನಾಮವನ್ನು ಭಗವಂತನ ಹೆದರಲ್ಲಿ ಹೇಳ್ತಾ ಇದ್ದರೆ ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಆಂಜನೇಯ ಸ್ವಾಮಿಯವರ ದಿವ್ಯ ಪಾದಗಳು, ಸತ್ಯನಾರಾಯಣ ಸ್ವಾಮಿಯ ಫೋಟೋವನ್ನು ಕೂಡ. ಎಲ್ಲರಿಗೂ ಆಂಜನೇಯ ಸ್ವಾಮಿ ಮಂಗಳಗಳನ್ನು ಉಂಟು ಮಾಡಲಿ. ಶ್ರೀಮತೆ ರಾಮಾನುಜಾಯ ನಮಃ.